ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಹಾಗೂ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ರಾಣೆಬೆನ್ನೂರು ನಗರದ ಚಿದಂಬರ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅದ್ದೂರಿಯಾಗಿ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ, ಎಚ್ ಆಂಜನೇಯ, ಶಾಸಕ ಪ್ರಕಾಶ್ ಕೋಳಿವಾಡ್, ವಿಧಾನಸಭಾ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಹಾಗೂ ಹಿರೇಕೆರೂರು ಶಾಸಕ ಯುಬಿ ಬಣಕಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆ, ಸ್ವಾಭಿಮಾನ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಮಹಾನ್ ಚಿಂತಕರಾಗಿದ್ದು ಅವರ ವಿಚಾರಧಾರೆ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಅಂತ ಹೇಳಿದರು. ಇನ್ನು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭಕ್ಕೆ ಭವ್ಯತೆಯನ್ನ ತಂದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ರಾಣಿಬೆನ್ನೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈಗ ತಾನೇ ಉದ್ದೇಶ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಹಿರಿಯರಾದ ಮಾಜಿ ಸಚಿವರು ಎಚ್ ಆಂಜನೇಯನವರೇ, ಈ ಭಾಗದ ಶಾಸಕರು, ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿರುವಂಥ ಪ್ರಕಾಶ್ ಕೋಳಿವಾಡ ಅವರೇ, ಹಿರಿಯರು ಶಾಸಕರಾದ ರುದ್ರಪ್ಪ ಲಮಾಣಿ ಅವರೇ, ಹಿರೂರು ಶಾಸಕರಾದ ಯುಬಿ ಬಣಕಾರ್ ಅವರೇ, ಆತ್ಮೀಯರಾದ ಅನಸ್ ಅಹಮದ್ ಗಡ್ವೇಮಠ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಅವರೇ, ಸುಭಾಷ್ ಚಂದ್ರ ನಾಟಕರ್ ಅವರೇ, ಧನಮ್ನವರೇ, ಇನ್ನು ಅನೇಕ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮವನ್ನು ಕಳೆದ ಒಂದು ವರ್ಷದಿಂದ ಈ ವಿದ್ಯಾರ್ಥಿನಿಯಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಬಹಳಷ್ಟು ಕಷ್ಟಪಟ್ಟು ಇವತ್ತು ಅದನ್ನು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರೆ, ಹೀಗಾಗಿ ನಾವೆಲ್ಲರೂ ನಿಮ್ಮನ್ನ ಅಭಿನಂದಿಸ್ತೇವೆ ಮೊದಲಾಗಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಮೂರ್ತಿ ನಿರ್ಮಾಣ ಮಾಡಿದ್ದು ಬಹುಶಃ ಬಹಳಷ್ಟು ಕಡಿಮೆ ಸಂಖ್ಯೆ. ಅದರಲ್ಲಿ ರಾಣಿಬೆನ್ನೂರು ನಮಗೆ ಹೆಮ್ಮೆ ಆಗ್ತಾ ಇದೆ. ಈ ನಿಮ್ಮ ಪ್ರಯತ್ನ ಎಲ್ಲರಿಗೂ ಪ್ರೇರಣೆ ಆಗಬೇಕು. ಈ ರೀತಿ ರಾಣಿಬೆನ್ನೂರಿನಲ್ಲಿ ವಿದ್ಯಾರ್ಥಿಗಳೇ ತಮ್ಮ ಸ್ವಂತ ಸಹಕಾರ ಸಹಾಯದಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಇವತ್ತು ಹಾಸ್ಟೆಲ್ ಮಾಡಿದ್ರು ಅನ್ನೋದು ಇಡೀ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಮಾದರಿ ಆಗಬೇಕಂತ ನಾ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಮಗೆಲ್ಲ ಕಲಿಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ, ಸಮಾನ ಅವಕಾಶಗಳಿದೆ. ಅದೇ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚೆ ನಮ್ಗೆ ಯಾರು ಕೂಡ ಕಲಿಲಿಕ್ಕೆ ಅವಕಾಶಗಳಿರಲಿಲ್ಲ. ಅದನ್ನೇ ನಮ್ಮ ಶಾಸಕರು ಹೇಳ್ತಾ ಇದ್ರು, ಅಂಬೇಡ್ಕರ್ ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು, ಹಿಂದೆ ಅವ್ರನ್ನ ಇದು ಕೊಡಿಸ್ತಾ ಇದ್ರು, ಮತ್ತು ಅವರೇ ಒಂದು ಹಾಸ್ಕೊಳ್ಳಿಕ್ಕೆ ಅದರ ತಟ್ಟೆಯನ್ನು ತರಬೇಕಾಯ್ತು, ಚೀಲ. ಅವರೇ ತಾನೇ ಗೋಣಿ ಚೀಲ ಹಾಸ್ಕೊಳ್ಬೇಕು, ಅಲ್ಲೇ ಕೂಡಬೇಕು, ಹಿಂದ್ಗಡೆ ಅಲ್ಲಿಂದ ಮತ್ತೆ ಅದನ್ನ ವಾಪಸ್ ತಗೊಂಡು ಹೋಗ್ಬೇಕು. ಸೊ ಆ ಕಾಲದಲ್ಲಿ ಬಹಳಷ್ಟು ಕಲಿಲಿಕ್ಕೆ ಬಹಳಷ್ಟು ನಮಗೆ ನಿರ್ಬಂಧಗಳಿದೆ. ಅದಕ್ಕೆಲ್ಲ ನಿರ್ಬಂಧ ಯಾವಾಗ ಹೋಯ್ತು ಅಂದ್ರೆ ಸಂವಿಧಾನ ಬಂದ ಮೇಲೆ ಅದು ತಾನಾಗಿನ ಹೋಗಿದೆ. ಆದರೆ ಇವತ್ತು ಮತ್ತೆ ಬೇರೆ ರೂಪಗಳಿಂದ ಮತ್ತೆ ನಿರ್ಬಂಧ ಬರ್ತಾ ಇದೆ, ಕಾಣದೇ ರೀತಿಯಲ್ಲಿ ಬರ್ತಾ ಇದೆ. ನಮ್ಮವರೇ ತರ್ತಾ ಇದಾರೆ, ನಮಗೆ ಅದಾಗ್ತಾ ಇದ್ದಾರೆ. ಈಗ ತಾವು ಹೇಳಿರಲ್ಲ, ಒಂದು ಪರಪ್ರಾಳಿಗೆ 90,000 ಮಾರ್ಕ್ಸ್ ಇದ್ರು ಕೂಡ ಹೋಗ್ಲಿಕ್ಕೆ ಇದು ಇಂಡೈರೆಕ್ಟ್ ಆಗಿ ಇನ್ನೊಂದು ಸಮಸ್ಯೆ ಇತ್ತು. ಕಲಿಲಿಕ್ಕೆ ಯಾವುದೇ ಸರ್ಕಾರ ಇರ್ಬೋದು, ಅಡಚಣೆಗಳು ಬರುವಂತ ನಾನಾ ರೀತಿಗಳನ್ನ ಸರ್ಕಾರದಲ್ಲಿ ನೋಡಿದ್ದೀವಿ. ನಾವು ಆಂಜನೇಯ ಅವ್ರು ನೋಡಿದಾರೋ, ನಾವು ಕೂಡ ನೋಡಿದ್ದೀವಿ. ನಮ್ಮವ್ರು ಹಾಕುವಂತ ಪ್ರಯತ್ನಗಳು ಆಗ್ತವೆ. ಸರ್ಕಾರ ನಮ್ಮದೇ ಸರ್ಕಾರ ಇದ್ರೂ ಕೂಡ ಕೆಲವು ಸಮಸ್ಯೆಗಳಿಂದ ನಾವು ಎದುರಿಸುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಮೀರಿ ಇವತ್ತೆಲ್ಲ ಬೆಳಿಬೇಕಾಗಿದೆ. ಸಿಕ್ಕಂತ ಅವಕಾಶಗಳಲ್ಲಿ ಒಳ್ಳೆಯ ಶಿಕ್ಷಣ ಪಡೆದು ಮುಖ್ಯವಾಹಿನಿಗೆ, ಮುಖ್ಯ ಹುದ್ದೆಗೆ ಬರುವಂಥ ಪ್ರಯತ್ನ ನಿಮ್ಮಿಂದ ಆದಾಗ ಮಾತ್ರ ನಾವು ಈ ಸಮಾಜದಲ್ಲಿ ಸಮನಾಗಿ ಬದುಕಲಿಕ್ಕೆ ಅವಕಾಶಗಳು ಕೂಡ ಬರುವಂಥ ಅವಕಾಶಗಳು ಇದೆ ಅಂತವೆ. ಇವತ್ತು ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಂಥ ಅವಮಾನಗಳು ಕೂಡ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ಇಲ್ಲದೇ ಇಲ್ಲ. ನಾವು ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಶಾಸಕರಾದರೂ ಕೂಡ ಬಹಳ ಸಮಸ್ಯೆಗಳನ್ನು ಇವತ್ತು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಇನ್ನು ಎಷ್ಟೋ ಶಾಸಕರು ಕೆಲವು ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಹೋದ್ಮೇಲೆ ತೊಳಿತಾ ಅದನ್ನ ಸ್ವಚ್ಛಗೊಳಿಸುವಂತ ಪ್ರಯತ್ನ ಆಗ್ತದೆ.
ಉತ್ತರ ಹಿಂದೂಸ್ತಾನದಲ್ಲಿ ಹಿಂದೆ ಒಬ್ಬ ರಾಷ್ಟ್ರಪತಿ ಹೋದಾಗ ಇದು ಅನುಭವ ಆಯಿತು. ರಾಷ್ಟ್ರಪತಿ ಹೋದಾಗ ಇಂಥ ಅನುಭವಗಳನ್ನು ನೋಡಿದ್ದೀವಿ, ಮಂತ್ರಿಗಳನ್ನು ನೋಡಿದ್ದೀವಿ. ಇವತ್ತು ಕೂಡ ಅಸಮಾನತೆ ನಮ್ಮ ದೇಶದಲ್ಲಿ ತಾಂಡವಾಗ್ತದೆ. ಅದನ್ನು ಹೋಗಲಾಡಿಸಲಿಕ್ಕೆ ನೀವೇನು ಇವತ್ತು ಅಂಬೇಡ್ಕರ್ ಅನುಯಾಯಿಗಳಿದ್ದರೆ ನೀವು ದೃಢ ಸಂಕಲ್ಪ ಮಾಡಬೇಕಾಗಿದೆ. ಮುಂದೆ ನಮಗಂತ ಅವಮಾನ ಮುಂದಿನ ನಮ್ಮ ಪೀಳಿಗೆ ಆಗಬಾರ್ದು ಅನ್ನೋದನ್ನು ನೀವು ಇವತ್ತು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿದೆ. ಈ ಮೂರ್ತಿ ಕೇವಲ ಮೂರ್ತಿಯಾಗಿ ಉಳಿಬಾರ್ದು. ನಮಗೇನು ಅವಮಾನ ಆಗಿದೆ, ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಪ್ರತಿ ನಿಮಗೆ ಪ್ರೇರಣೆ ಆಗ್ಬೇಕು. ನೀವು ಯಾವಾಗ ಒಳಗೆ ಹೋಗ್ತಾರೆ, ಎಂಟ್ರಿ ಆಗ್ತಾರೆ, ಅದನ್ನು ನೋಡಿ ನಿಮಗೆ ನಾನು ಕೂಡ ನನ್ನ ಸಮಾಜವನ್ನು ನಾನು ಕೂಡ ಬದಲಾವಣೆ ಆಗಬೇಕು, ಸಮಾಜ ಮುಖ್ಯವಾಹಿನಿಗೆ ಬರಬೇಕನ್ನೋ ದೃಢ ಸಂಕಲ್ಪ ಹೊಂದಾಗ ಮಾತ್ರ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಅವ್ರ ಮೂರ್ತಿ ಕೂಡ ನಾವು ಸ್ಥಾಪನೆ ಮಾಡಿದ್ದು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಂಥ ನಮ್ಮ ಸಮಸ್ಯೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಮುಂದೆ ಬರಬೇಕಾಗುತ್ತೆ. ಎಲ್ಲ ಕೂಡ ಸರ್ಕಾರ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀಮಿತ ಯಾವುದೇ ಸರ್ಕಾರದಲ್ಲಿ ಸೀಮಿತವಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಥದ್ದನ್ನು ನಾವು ಬಳಸ್ಕೊಂಡು ನಾವು ಇವತ್ತು ಶಿಕ್ಷಣದಿಂದ ಮುಂದೆ ಬರಬೇಕಾಗಿದೆ. ಇದು ಹಿಂದೆ ಸಿದ್ದರಾಮಯ್ಯ ಅವರ ಅವರ ಕೊಡುಗೆ. ಆ ಪರ್ವದಲ್ಲಿ ಏನು ಪ್ರಾರಂಭ ಆಯಿತು, ಶಾಲೆಗಳ ಕಟ್ಟಡ, ವಸತಿ ಶಾಲೆಗಳು, ಇವತ್ತು ಸುಮಾರು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3-4 ಶಾಲೆಗಳನ್ನು ಕನಿಷ್ಠವಾಗಿ ನಾವು ನೋಡ್ತಾ ಇದ್ದೀವಿ. ಅದು 13ರಿಂದ 18ರಲ್ಲಿ ಸಿದ್ದರಾಮಯ್ಯ ಅವರು ಮಾಡುವಂಥ ಒಂದು ದೊಡ್ಡ ಕೊಡುಗೆ. ಅದು ಈ ಸರ್ಕಾರದಲ್ಲಿ ಕೂಡ ಮುಂದುವರಿತಾ ಇದೆ. ಇನ್ನೂ ಹೆಚ್ಚು ಅವರ ಬೇಡಿಕೆ ಇದೆ. ಇನ್ನೂ ಭಾಳಷ್ಟು ಶಾಲೆಗಳಾಗಬೇಕು. ನಮಗೆ ಭಾಳಷ್ಟು ತಾಲೂಕು ಮಟ್ಟದಲ್ಲಿ ನಮಗೆ SC ST OBCಗಳಿಗೆ ಭಾಳಷ್ಟು ಹಾಸ್ಟೆಲ್ ಕೊರತೆ ಇದೆ ಅಂತ ಕೂಡ ಭಾಳ ನಿಜ. ಇದು ಭಾಳಷ್ಟು ಅವರ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ಹಾಸ್ಟೆಲ್ಗಳು ನಿರ್ಮಿಸೋದು ಭಾಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ಮುಂದಿನ ಬಜೆಟಲ್ಲಿ ಕೂಡ ಹೆಚ್ಚು ವಸತಿ ಶಾಲೆಗಳನ್ನು ಕೊಡಲಿಕ್ಕೆ ಅವರು ಆನೆಮನೆ ಇರಬಹುದು, ಇತರ ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ನೀವು ಎಲ್ಲ ರಂಗದಲ್ಲಿ ಮುಂದೆ ಬರಕ್ಕೆ ಶಿಕ್ಷಣ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದೆ ಬಂದಾಗ ಮಾತ್ರ ನಾವು ಸಮಾಜದಲ್ಲಿ ಏನಾದ್ರು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ರಂಗದಲ್ಲಿ ಬರಬೇಕು. ಕೇವಲ ಶಿಕ್ಷಣ ಆಯಿತು, ನೌಕರಿ ಆಯ್ತಲ್ಲ, ರಾಜಕೀಯ ಆಯಿತು, ಮಂತ್ರಿ ಆಯ್ತಲ್ಲ, ಎಲ್ಲ ರಂಗಗಳಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನ ನೀವೆಲ್ಲ ನೆನಪಿನಲ್ಲಿ ಇಡಬೇಕು. ಮತ್ತು ಪ್ರತಿ ಶಾಲೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನ ಕಡ್ಡಾಯಗೊಳಿಸ್ಬೇಕು. ಆಂಜನೇಯವರ ಮೂರ್ತಿಗಳನ್ನ ಗಾಂಧಿ ಮತ್ತು ಅಂಬೇಡ್ಕರನ್ನ ಶಾಲೆಯಲ್ಲಿ ನಾವು ಕಡ್ಡಾಯಗೊಳಿಸ್ಬೇಕು. ಯಾಕಂದ್ರೆ ಸಣ್ಣ ಮಕ್ಕಳು ಕೂಡ ಇವರು ಏನು ಈ ದೇಶಕ್ಕೆ ಕೊಡುಗೆ ಇದೆ, ಸಮುದಾಯವನ್ನು ಕಟ್ಟಲಿಕ್ಕೆ ಏನು ಕೊಡುಗೆ ಅಂತ ಚಿಕ್ಕ ಮಕ್ಕಳಲ್ಲಿ ಭಾವನೆ ಬರಲಿಕ್ಕೆ ಈ ರೀತಿಯನ್ನು ಮಾಡಿದರೆ ಸರ್ಕಾರಿ ಶಾಲೆ ಇರ್ಬೋದು, ಅದು ಪ್ರೌಢಶಾಲೆ ಇರ್ಬೋದು, ಅಥವಾ ಯಾವುದೇ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಂಬೇಡ್ಕರ್ ಗಾಂಧಿಯವರ ಪುತ್ಥಳಿ ಕಡ್ಡಾಯವಾಗಿ ಸರ್ಕಾರ ಕುಳಿತರೆ ಅದಕ್ಕೆ ಇನ್ನೂ ಹೆಚ್ಚು ಮೆರುಗು ಹೆಚ್ಚು ಪ್ರಚಾರ ಆಗ್ತದೆ. ಯಾಕೆ ನಾವೆಲ್ಲ ಮರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಕಟ್ಟ ಕಾಲದಲ್ಲಿ ಗಾಂಧೀಜಿ ಯಾರು, ಅಂಬೇಡ್ಕರ್ ಯಾರನ್ನೋ ಪ್ರಯತ್ನದಲ್ಲಿ ಇವತ್ತು ಇನ್ನೊಂದು ವರ್ಗ ಮಾಡ್ತಾ ಇದೆ. ಗಾಂಧಿಯವರ ಹೆಸರನ್ನ ಎಲ್ಲ ಕಡೆ ತೆಗೆದಾಗ್ತಾ ಇದೆ. ಯಾಕಂದ್ರೆ ಇತಿಹಾಸದಲ್ಲಿ ಅವರು ಗಾಂಧಿ ಹೆಸರನ್ನು ತೋರಿಸ್ಲಿಕ್ಕೆ ಅವರು ತೆಗೆದಾಕ್ತಿದ್ದಾರೆ. ಇವರಾದ್ಮೇಲೆ ನೆಕ್ಸ್ಟ್ ಅವ್ರ ಕೈ ಹಾಕೋದು ಅಂಬೇಡ್ಕರ್ ಅವ್ರಿಗೆ. ಇದನ್ನ ಟ್ರಯಲ್ ಅಂತ ಮಾಡ್ತಿದ್ದಾರೆ ಅವರು. ಗಾಂಧಿ ಅವರಿಗೆ ನಾವು ಪ್ರತಿಭಟನೆ ಮಾಡದೇ ಇದ್ದರೆ ನೆಕ್ಸ್ಟ್ ಅಂಬೇಡ್ಕರ್ ಅವರು ಇತಿಹಾಸದಿಂದ ಮರೆಸುವಂಥ ಕೆಲಸ ಇನ್ನೊಂದು ಕಡೆ ಒಂದು ಗುಂಪು ಮಾಡ್ತಾ ಇದೆ. ಇದ್ರ ಕಡೆ ನಾವು ಹೆಚ್ಚು ಗಮನ ಹರಿಸಿದ್ರೆ ಮಾತ್ರ ನಾವು ಅಂಬೇಡ್ಕರ್ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಇರಬೇಕಂದ್ರೆ ಈ ಭೂಮಿ ಎಲ್ಲಿವರೆಗಿರ್ತೋ ಅಲ್ಲಿವರೆಗೆ ಅಂಬೇಡ್ಕರ್ ನಮ್ಮ ಜೊತೆ ಇರಬೇಕು. ಅವ್ರನ್ನ ಅಳಿಸ್ಕೊಂತ ನಡೀತದೆ. ಅವಾಗ ಅವ್ರ ಸಂವಿಧಾನ ಬರ್ದಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಮಧ್ಯ ಬಂದ್ ಹೇಳ್ತಿರ್ತಾರೆ. ಸೊ ಅದನ್ನ ಮೀರಿ ನಾವು ಇವತ್ತು ನಮ್ಮವ್ರಿಗೆ ತಿಳಿಸ್ಬೇಕಾಗಿದೆ. ಅಂಬೇಡ್ಕರ್ ಅವರೇ ಸಂವಿಧಾನ ಬರ್ತಾರೆ, ಸಂವಿಧಾನದಿಂದ ನಾವು ಇವತ್ತು ಮುಖ್ಯವಾಹಿನಿಗೆ ಬಂದಿದ್ದೇವೆ. ಸಂವಿಧಾನ ಉಳಿಸೋದು ಮತ್ತು ಅವರ ವಿಚಾರಗಳು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಬಹಳ ಹೆಮ್ಮೆಯಿಂದ ಗೌರವದಿಂದ ನಾವು ಹೇಳಬೇಕಾಗಿದೆ. ಕೇವಲ ತಾವು ಇಲ್ಲಿದ್ದವರಷ್ಟಲ್ಲ, ನೀವು ಹೋಗಿ ನಿಮ್ಮ ಊರುಗಳಲ್ಲಿ ಅಂಬೇಡ್ಕರ್ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಬುದ್ಧನ ಬಗ್ಗೆ, ಶಾಹು ಮಹಾರಾಜರ ಬಗ್ಗೆ ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡಿ. ನೀವು ಊರಿಗೆ ಹೋಗಿ ಪ್ರಸ್ತುತಿಗೆ ಹೋದಾಗ ನೀವು ಇವರೆಲ್ಲ ನಾಯಕರ ವಿಚಾರಗಳನ್ನ, ಹೋರಾಟಗಳನ್ನ ಹೇಳುವಂಥ
ಪ್ರಯತ್ನ ಮಾಡಿದ್ರೆ ಮಾತ್ರ ಇವತ್ತು ನಾವು ಮಾಡಿದ್ದು ಖಂಡಿತವಾಗಿ ಸಾರ್ಥಕ ಇದೆ. ನಮ್ಮ ಹೋರಾಟ ಶಾಂತಿಯುತವಾಗಿರಬೇಕು, ಸರಿಯಾದ ದಾರಿಯಲ್ಲಿ ಕೂಡ ಇರುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಅಂಜನೇಯವರು ಹೇಳಿದಂಗೆ ಅಂಬೇಡ್ಕರ್ ಅವರ ಹೋರಾಟ ಸಂವಿಧಾನ ಕೇವಲ ನಮ್ಗೆ ಅಷ್ಟೇ ಅಲ್ಲ, SC STಗೆಲ್ಲ ಇಲ್ಲಿರುವಂಥ ಎಲ್ಲ ಜನಾಂಗರಿಗೆ ಅದು ರಕ್ಷಣೆ ಕೊಟ್ಟಿದೆ, ಅನುಕೂಲ ಮಾಡಿಕೊಟ್ಟಿದೆ ಕೂಡ ನಾವು ತಿಳುವಳಿಕೆ ಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡಬೇಕನ್ನೋದು ನನ್ನ ವಿನಂತಿ. ಹೀಗಾಗಿ ಇವತ್ತು ಭಾಳ ದೊಡ್ಡ ಶಾಸನ ಮಾಡಿದ್ರೆ ಬೇಗ ಕೂಡಿಸಿರಿ. ಇನ್ನೊಂದು ಕಡೆ 20 ವರ್ಷದಿಂದ ಮೂರ್ತಿ ಕೂಡಿಸಿದ್ದಾರೆ, ಅದಕ್ಕೆ ನೀವು ಒಂದೇ ವರ್ಷದಲ್ಲಿ ಕೂಡಿಸಿದ್ದು ಭಾಳ ಅತ್ಯಂತ ಸಂತೋಷ. ಭಾಳಷ್ಟು ಕಡೆ ಇನ್ನೊಬ್ಬ ಅಲ್ಲಿ ಜಮೀನು ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಂದ ಭಾಳ ದಿನದಿಂದ ಕೂಡಿಸ್ಬೇಕಂತಂದ್ರೆ ಕೂಡ ಇನ್ನೊಂದು ಗುಂಪು ಕೂಡಿಸ್ಲಿಕ್ಕೆ ನಮಗೆ ಅವಕಾಶವನ್ನು ಕೊಡೋಲ್ಲ. ತಾವು ಕೂಡಿಸಿದ್ರಿ, ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಇವತ್ತು ನಮ್ಮ ಇಲಾಖೆಯಿಂದ ಸುಮಾರು 20 ಕೋಟಿ ಕಾಮಗಾರಿಗಳನ್ನು ಇವತ್ತು ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಅದು ನಮ್ಮ PW ಇಲಾಖೆಯಿಂದ ಬಹುಶಃ ಬೀರೂರು ಸಂಸಗಿ ರಸ್ತೆ ಇರ್ಬೋದು, ಅಲ್ಲಿಗೇರಿ ಹುಲಿಕಲ್ ಇರ್ಬೋದು, ಕುಂಡಪಲ್ಲಿ ಕೊಲ್ಲಿ ರಸ್ತೆ, ಮಡ್ಲೇರಿ ಕ್ರಾಸ್ನಿಂದ ಬೇಲೂರು ರಸ್ತೆ, ಜೊತೆಗೆ ಮುದೇನೂರು ಐರಾಣಿ ರಸ್ತೆ ಇದೆ, ಬೆಳಕೊಂಡ ಮತ್ತು ಕುಸುಗೂರು ರಸ್ತೆ ಇದೆ. ಅದ್ರ ಜೊತೆಗೆ ರಾಣಿಬೆನ್ನೂರು ನಗರದಲ್ಲಿ ನೇಕಾರ ಕಾಲೋನಿಯಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಸುಮಾರು 20 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದು ಬೇಗ ಆಗುವಂಥ ಶಾಸಕನೇ ತಿಳುತ್ತಾಗಲಿ. ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಳ್ಳೆಯ ರಸ್ತೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಿದ್ದೀವಿ. ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇವತ್ತಿನ ತಮ್ಮ ಕಂಚಿನ ಪ್ರತಿಮೆ ಅವರಾಗಿದ್ದು ನಮಗೆಲ್ಲ ಭಾಳಷ್ಟು ಖುಷಿ ತಂದಿದೆ, ಸಂತೋಷ ಆಗಿದೆ. ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ, ಕೇವಲ SC ST ಅಲ್ಲ, ಎಲ್ಲ ಹಾಸ್ಟೆಲ್ಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ಗಾಂಧಿ ಅಂಬೇಡ್ಕರ್ ಪತ್ರಿ ನೋಡೋದಾದರೆ ಅವರ ವಿಚಾರಗಳು, ಅವರ ಹೋರಾಟಗಳು ಬೇಗ ಸಮಾಜಕ್ಕೆ ಮತ್ತು ಯುವ ಪೀಳಿಗೆ ತಿಳಿಸಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗಬೇಕು ಅನ್ನೋ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಇದನ್ನೇನು ತಾವು ಸರ್ಕಾರ ಮಾಡಿ ಇದನ್ನು ಕೂಡಿಸುವಂಥ ಪ್ರಯತ್ನ ಮಾಡಿದ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಹಂಚಿ, ವಿಶೇಷವಾಗಿ ಅದೇ ಆಯ್ತು. ಅವ್ರ ಕಾಲೇಜ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಸರ್ಕಾರಿಯಲ್ಲಿದೆ, ನೀವು ಹೇಳ್ದಂಗೆ ಅಲ್ಲಿ ಬರಬೇಕು. ನ್ಯಾಯಾಲಯದಲ್ಲಿ ಬರಬೇಕಾಗಿದೆ. ಅದ್ರ ಬಗ್ಗೆ ಚಿಂತನೆ ಮಾಡೋಣ. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೊಂದಿಸಿ, ವಿಶೇಷವಾಗಿ ಪ್ರಕಾಶ್ ಕೋಳಿಗಳವರು ಕೂಡ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಹೊಸ ಹೊಸ ಆವಿಷ್ಕಾರ, ಬಹುಶಃ ಮೊನ್ನೆ ಒಂದು ಟ್ಯಾಂಕ್ ತಂದಾರೆ. 71ರಲ್ಲಿ ಪಾಕಿಸ್ತಾನ್ ಭಾರತದಲ್ಲಿ ಏನು ಯಶಸ್ವಿಯಾಗಿ ಹೋರಾಡಿ ಇತ್ತು, ಅದನ್ನು ತಂದು ಇಲ್ಲಿ ಕೂಡಿದ್ದಾರೆ. ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಯುವಕರಿಗೆ ಸಾಕಷ್ಟು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಒಂದು ಹೊಸ ವಿನೂತನ ಕಾರ್ಯಕ್ರಮ ಅವರಿಂದ ಆಗಿದೆ. ಅವರ ಲಾಭವನ್ನು ನಾವು ಪಡೆಯೋಣ. ಯಾಕೆಂದರೆ ಯಾರ ಕಡೆ ಆವಿಷ್ಕಾರ ಇರ್ತೈತಿ, ಟೇಸ್ಟ್ ಇರ್ತೈತಿ, ಅವ್ರನ್ನ ಮಾತ್ರ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿದೆ. ಶಾಸಕರಾಗ್ಬೋದು, ಅವರ ಟೇಸ್ಟ್ ಇರಬೇಕು. ನಮಗೂ ಇಂಥ ಹೊಸ ಹೊಸ ವಿಚಾರಗಳನ್ನು ಮಾಡಬೇಕು. ಬೆಂಗಳೂರಿನಿಂದ ರಾಣಿಬೆನ್ನೂರಿಗೆ ತರಬೇಕು, ಮುಂಬೈಲಿರೋದನ್ನ ರಾಣಿಬೆನ್ನೂರು ತರಬೇಕು, ಕಲ್ಪನೆ ಇರಬೇಕು. ಇಲ್ಲ ಅದೇ ರಸ್ತೆ, ಅದೇ ಬ್ರಿಡ್ಜು, ಅದನ್ನೇ ಮಾಡ್ಕೋತಾ ಇದ್ರಲ್ಲ. ಈಗೇನೋ ಹೊಸ ಹೊಸ ಕಲ್ಪನೆ ಇದೆ. ಅದು ಎಲ್ಲ ತಾಲೂಕಿನಲ್ಲಿ ಬಂದಾಗ ಮಾತ್ರ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೊಸ ನೋಡುವಂಥ ಅನುಭವ ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಮಾಡಿದೆ. ಅವರೊಬ್ಬರು ಪ್ರಯತ್ನವಾದಿ ಮತ್ತು ಹೊಸ ಹೊಸ ವಿಚಾರಗಳನ್ನು ರಾಣಿಬೆನ್ನೂರಿಗೆ ತರಬೇಕಂತ ಅವರ ಆಸೆ ಇದೆ. ಅದಕ್ಕೆ ನಮ್ಮ ಇಲಾಖೆ ಎಷ್ಟು ಸಾಧ್ಯತೆ ಅಷ್ಟನ್ನು ಅವ್ರಿಗೆ ಸಹಕಾರ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅವ್ರ ರಿಂಗ್ ರೋಡು ಅವ್ರು ಯಾವಾಗ ಶಾಸಕರು ಅವಾಗ ಹೇಳುವಂಥ ಪ್ರಯತ್ನ ಮಾಡಿದವರು. ಅದಕ್ಕೆ ಕಳೆದ ಈ ಸಾರಿ ನಾವು ಸುಮಾರು 10 ಈಗಾಗಲೇ ಕೊಡೋದ್ರಿಂದ ಈ ಸಾರಿ ಆಗೋಲ್ಲ. ಈ ಬಜೆಟ್ ಆದಮೇಲೆ ಕೊಡ್ತು ಅಂತ ಅವ್ರಿಗೆ ಹೇಳಿದ್ದೀವಿ. ಬಜೆಟ್ ಆದಮೇಲೆ ಖಂಡಿತವಾಗಿ ಮುಂದಿನ ಸಾರಿ ನಿಮ್ಮ ರಿಂಗ್ ರೋಡನ್ನು ನಾವು ಖಂಡಿತವಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ, ನಮ್ಮ ಒಳ್ಳೆಯ ಕೆಲಸದಲ್ಲಿ ನಾವು ಭಾಗಿ ಆಗಿದ್ದೀವಿ ಅಂತೇಳಿ ನಮ್ಮ ಮಾತು ಎಲ್ಲರಿಗೂ ಜೈ ಭೀಮ್. ಕಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಯಾವ ರೀತಿ ನಾವು ಮೈಗೂಡಿಸಬೇಕು, ಅವರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಏನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ
ಆರಂಭದಲ್ಲಿ ನಮ್ಮ ಸಹೋದರ ಸುಭಾಷ್ ನಾಟಕರ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅದರಿಂದ ಎಲ್ಲ ವೇದಿಕೆ ಮೇಲೆ ಬಹಳ ಜನ ಎಲ್ಲ ನಮ್ಮ ಸ್ನೇಹಿತರ ಎಲ್ಲರ ಹೆಸರು ಕೂಡ ಗೊತ್ತಿದೆ ನನಗೆ. ಆದರೆ ಹೇಳ್ತಾ ಹೋದ್ರೆ ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು. ಆದ್ರಿಂದ ಅವ್ರು ಕ್ಷಮಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡು ಆಗಮಿಸಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದಲ್ಲಿ ಅವ್ರ ಬಾಲಕರಿದ್ದಾಗ ಕೆರೆಯಲ್ಲಿ ನೀರು ಕೂಡ ಮುಟ್ಟಿಕೊಳ್ಳಿಲ್ಲ. ಇವತ್ತು ಎಲ್ಲ ನಮ್ಮ ಮಕ್ಕಳು, ಆಂಜನೇಯರ ಮಕ್ಕಳು ಇರ್ಬೋದು, ನಾಟಕರ ಮಕ್ಕಳು ಇರ್ಬೋದು, ಈ ಪುಟ್ಟಪ್ಪನ ಮಕ್ಕಳು ಇರ್ಬೋದು, ನೀಲಕಂಠಪ್ಪನ ಮಕ್ಕಳು ಇರ್ಬೋದು, ಇವತ್ತೆಲ್ಲ ಅವರು ಮೊದಲನೇ ಬೆಂಚಿನಲ್ಲಿ ಬಂದಿರ್ತಾರೆ. ಇವ್ರು ಸವಾಸ ಯಾಕೆ ನೀವು ಬರೀ ಯಾಕೆ ಫಸ್ಟ್ ಅಂತ ಮೇಷ್ಟ್ರೆ ಕರ್ಕೊಂಡಿಸ್ಬಿಡ್ತಾರೆ. ಆದರೆ ಬಾಲಕ ಅಂಬೇಡ್ಕರ್ ಅವ್ರಿಗೆ ಆಗ ಕೊನೆಯ ಮಣಿ ಅದು ಅವರೇ ತಗೊಂಡು ತೊಟ್ಟು ತಗೊಂಡು ಗೋಣಿ ಚೀಲ ತಗೊಂಡೋಗಿ ಹಿಂದೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರು. ಪಾಠನೇ ಕೇಳ್ತಾ ಇರಲಿಲ್ಲ, ಮೇಷ್ಟ್ರು ಹೇಳಿದಂತ ಪಾಠ ಕೇಳ್ತಾನೆ ಇರಲಿಲ್ಲ. ಆದರೂ ಕೂಡ ಎಷ್ಟೋ ಸೂಕ್ಷ್ಮ ಆದಂತ ಒಂದು ಕಿವಿ ಮತ್ತು ಸೂಕ್ಷ್ಮವಾದಂತ ಒಂದು ಮನಸ್ಸಿದ್ದರಿಂದ ಆ ಮೇಷ್ಟ್ರುಗಳ ಪಾಠವನ್ನ ಕೇಳ್ಕೊಂಡು ಕಲ್ತ್ಕೊಂಡು ಒಂದು ದಿನ ಬಹಳ ಅವ್ರ ಊರಿಗೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ದಾರಿಕೋರ ಬಂಡಿ ಹೊಡ್ಕೊಂಡು ಹೋಗ್ತಾ ಇದ್ದ. ಎಲ್ಲಿ ಹೋಗ್ತಾ ಇದೆಯಪ್ಪ, ನಾನು ಊರಿಗೆ ಹೋಗ್ತೇನೆ ಹತ್ತು ಅಂತಂದೇ ಇಲ್ಲ. ಹಚ್ಕೊಂಡು ಆದ್ಮೇಲೆ ಅವನು ಕೇಳಿದ, ನೀನ್ ಯಾರು, ಏನು, ಯಾರ ಮಗ ಅಂತಂದೇಳಿ. ನಾನು ಇಂಥವ್ನ ಮಗ ಅಂತ ಹೇಳಿದ. ಅವನ್ ಗಾಡಿ ನಿಲ್ಲಿಸಿ ಇಮಿಡಿಯೇಟ್ ಆಗಿ ಪಟ್ಕಾಣಿ ಎತ್ತರ ಕಟ್ಟಿರ್ತಾರಲ್ಲ ಅವ್ನು ಬಿಚ್ಚಿ ಕೊಡಕ್ಬಿಟ್ಟ. ಹಂಗೆ ಎತ್ತು ಬಿಸಾಕ್ಬಿಟ್ಟ. ಉಳ್ಳುಗಾಡಿ ಬಿದ್ದ ಬಾಲಕ. ಹೋಗಿ ಅವ್ರ ಅಪ್ಪನ ಕೇಳಿದ, ಅಪ್ಪ ಈ ರೀತಿ ನನಗೆ ಹಿಂಗಾಯ್ತು. ಹೌದನಪ್ಪ, ಒಳ್ಳೇದು ಮಾಡಿದ್ರು ಅವರು ನಿಮಗೆ ಅಂತ. ಯಾರ್ಯಾರು ಬಹಳ ಉಳಿ ಏಟು, ಹೊಡೆತನ, ಹಿಂಸೆಯನ್ನ, ಅವಮಾನವನ್ನ ಅನುಭವಿಸ್ತಾರೋ ಅವ್ರು ಒಂದಲ್ಲ ಒಂದು ದಿನ ಈ ದೇಶದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ಒಂದು ಕಲ್ಲು ಆ ಆಚಾರಿ ಆ ಉಳಿ ಏಟನ್ನ ತಿಂತಾ ಇರುತ್ತೆ. ಆ ಕಲ್ಲು ಏನಾದ್ರೂ ಉಳಿ ಏಟನ್ನ ಹಿಂಸೆ, ಅವಮಾನ ಅಥವಾ ನೋವು ಅಂತಂದ್ರೆ ಅನ್ಭವಿಸಿದ್ರೆ ಅಂತ ಒಂದು ಕಲ್ಲು ವಿಗ್ರಹ ತಿಳ್ಕೊಂಡ್ರೆ ಅದು ವಿಗ್ರಹ ಆಗಲ್ಲ. ಈಗ ಅದೇ ರೀತಿ ನಿನಗೆ ಎಲ್ಲಾ ರೀತಿ ಹಿಂಸೆ ಕೊಡ್ತಾರೆ. ಒಂದಲ್ಲ ಒಂದು ದಿನ ಈ ದೇಶದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ನಿವೃತ್ತಿಸ್ತೀಯ. ಅವನು ಯಾವನೋ ಮನಸ್ಸಿಗೆ ಇಟ್ಕೊಂಡ್ಬೇಡ, ಓದು ಅಂತಂದು ಹೇಳ್ತಾರೆ. ಓದ್ತಾರೆ. ಓದಿ ಇವತ್ತು ದೇಶ ವಿದೇಶಗಳನ್ನೆಲ್ಲ ಓದಿ ಇಡೀ ಭಾರತದಲ್ಲಿ ಕೈ ಬೆರಳಿಕೆಯಷ್ಟೇ ಅಷ್ಟು ಡಾಕ್ಟರೇಟು, ಅಷ್ಟು ಪದವಿಯನ್ನು ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು ಸಿಗೋದಾದ್ರೆ ಯಾರು ಸಿಗ್ತಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಬ್ಬ ಮಹಾನ್ ನಾಯಕರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಕರೆದು ಅವ್ರನ್ನ ಸಂವಿಧಾನವನ್ನ ನೀವೇ ಬರೀಬೇಕು ಅಂತ ಹೇಳಿ ಅವ್ರನ್ನ ಆಹ್ವಾನಿಸಿ ಕಾನೂನು ಮಂತ್ರಿಯನ್ನಾಗಿ ಮಾಡ್ತಾರೆ. ಆದ್ರೆ ಕೆಲವರೆಲ್ಲ ಕಾಂಗ್ರೆಸ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅಂಬೇಡ್ಕರ್ ಅವ್ರನ್ನ ಗೌರವಿಸಿದ್ದೇ ಕಾಂಗ್ರೆಸ್ ಪಾರ್ಟಿ, ಅವ್ರನ್ನ ಗುರುತಿಸಿದ್ದೇ ಕಾಂಗ್ರೆಸ್ ಪಾರ್ಟಿ ಅಂತಂದೇಳಿ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಈಗಾಗಲೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರು ಆನಂದ ಸತೀಶ್ ಜಾರಕಿಹೊಳಿ ಸಾಹೇಬರೇ, ಆಂಜನೇಯ ಬರಬಂದಂತೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಅಭಾವ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಸಾಹೇಬರು ಬೇರೆ ಕಡೆ ಹೋಗಬೇಕಾಗಿದೆ. ಮತ್ತು ಈ ಕಂಚಿನ ಪುತ್ಥಳಿಯನ್ನು ಮಾಡಲಿಕ್ಕೆ ಶ್ರಮಪಟ್ಟಂಥ ಎಲ್ಲ ವಿದ್ಯಾರ್ಥಿ ನಾಯಕರೇ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಇದಕ್ಕೆ ಎಲ್ಲ ಮಧ್ಯವರ್ತಿಯನ್ನು ವಹಿಸಿಕೊಂಡು ಕೆಲಸವನ್ನು ಮಾಡತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಸ್ನೇಹಿತರಾದಂಥ ಪ್ರಕಾಶ್ ಗೋಳಿವಾಡ್ಕರ್, ನಾವೆಲ್ಲ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸರ್ಕಲ್ನಲ್ಲಿ ಎಲ್ಲೋ ನೋಡ್ತಿದ್ವಿ. ಇವತ್ತು ಹತ್ತಿರ ಆವರಣದಲ್ಲಿ ಅದು ಒಳಗಡೆನೆ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ನಡಗೊಂಡಂತೆ ಒಂದು ದೊಡ್ಡ ಸಾಧನೆಯನ್ನು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಇರ್ತಕ್ಕಂಥ ಅಪಾರವಾದಂಥ ಅಭಿಮಾನ, ಗೌರವ, ಈ ದೇಶದ ಸಂವಿಧಾನ ಬಂದಂಥ ಸಂವಿಧಾನ ಶಿಲ್ಪಿಗೆ ಇದೊಂದು ರೀತಿಯಿಂದ ತೋರಿಸಿದ ಒಂದು
ಸಂಪೂರ್ಣ ಅವರ ಒಂದು ಪ್ರತಿಭೆಯನ್ನು ಬೆಳೆಸತಕ್ಕಂಥ ಮುಂದಿನ ಮಕ್ಕಳು ಸಹಿತ ನಮ್ಮ ಹಾಸ್ಟೆಲ್ನಲ್ಲಿ ಓದಿದವರು ಅಂಬೇಡ್ಕರ್ ಅಂತೆ ಬೆಳಿಬೇಕು, ಅವರ ಮಾರ್ಗದರ್ಶನದಂತೆ ಉಳಿಬೇಕು. ದೇಶದ ಎಂದೆಂದೂ ಬೆಳೆಯಲಾದಂಥ ಒಬ್ಬ ಅಮರ ಕೀರ್ತಿ ಅಂಬೇಡ್ಕರ್ ಅವರ ಮೂರ್ತಿ ಹಾಕಿದ್ದು ಎಲ್ಲರಿಗೂ ಸಮಾಧಾನವಾಗಿದೆ. ಹೆಚ್ಚು ಮಾತನಾಡಿದೆ, ಎಲ್ಲರೂ ಮಾತನಾಡಿ ಅಂತ ಹೇಳಿ ಅವಕಾಶ ಪಡೆದಕ್ಕೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಮೆ ಅನಾವರಣ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪ್ರಶ್ನಾತೀತ ನಾಯಕರು. ಯಾಕೆ ಪ್ರಶ್ನಾತೀತ ನಾಯಕರು ಅಂತಂದ್ರೆ, ಅವರ ಏನು ಅಂಬೇಡ್ಕರ್ ಅವರು ಏನು ಸಿದ್ಧಾಂತ ಇತ್ತು ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೊರಟಂತ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರೇ, ಅವರು ವಿಧಾನಸಭೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದರಿಂದ ಪ್ರೇರಿತನಾದ ನಾನು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೂಡ ನಾನು ಶಾಸಕ, ನಿಮ್ಮೆಲ್ಲರ ಆಶೀರ್ವಾದ ಶಾಸಕನಾದ ಮೇಲೆ ನಾನು ಕೂಡ ವಿಧಾನಸಭೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಇನ್ನು ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಹಿರಿಯರು, ನಮ್ಮ ತಂದೆಯ ಸಮಕಾಲೀನರಾದಂಥ ಎಚ್ ಆಂಜನೇಯ ಸಾಹೇಬ್ರೆ, ನಮ್ಮ ತಂದೆಯವರ ಒಡನಾಟಿಯಾದಂಥ ರುದ್ರಪ್ಪ ರಮಾಣಿ ಸಾಹೇಬ್ರೆ, ಬಾವಿ MP ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 2029ಕ್ಕೆ ನಾವು ಅವ್ರನ್ನೆಲ್ಲ MP ಮಾಡಬೇಕಾಗೈತಿ. ಹಿಂದಿನ ಸ್ವಲ್ಪ ಹೋಟೆಲ್ ಸುತ್ತಿರ್ತಕ್ಕಂಥ ಆರ್ ಗಡ್ಡದೇವ್ರ ಮಠ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಸಂಜೀವ್ ನಿರ್ಲಿಗಿ ಅವರೇ, ವೇಳೆ ಸಮಯ ಕಮ್ಮಿ ಇರೋದ್ರಿಂದ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಹಿರಿಯರೇ, ಅಂಬೇಡ್ಕರ್ ಅಂತಂದ್ರೆ ಈ ಒಂದು ನಮ್ಮ ಭಾರತ ದೇಶದ ಸಂವಿಧಾನ ದಾತರು ಅಂತ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಂಬೇಡ್ಕರ್ ಅವರು ಬಹಳ ಜನ ನಮ್ಮಂತ ಸುವರ್ಣೀಯರು ಏನು ಅನ್ಕೊಂಡಿದೀವಿ ಅಂತಂದ್ರೆ ಬರೀ ರಿಸರ್ವೇಶನ್ ಕೊಟ್ಟಾರ ಅಂಬೇಡ್ಕರ್ ಅವರು ಅಂತ ತಿಳ್ಕೊಂಡ್ರೆ. ಪ್ರತಿಯೊಬ್ಬ 144 ಕೋಟಿ ಜನ ಇವತ್ತು ನೆಮ್ಮದಿಯಾಗಿ ನಾವಿದ್ದೇವೆ ಅಂತಂದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತ ನಾವೆಲ್ಲ ಸರಿಯಾಗಿ ಅರ್ಥ ಮಾಡಿಸ್ಕೋಬೇಕಾಗಿದೆ. ಇವತ್ತು ಯಾಕೆ ಮಾತು ಹೇಳ್ತೇನೆ ಅಂತಂದ್ರೆ, ಇವತ್ತು ನಮ್ಮ ಮನೆಯಲ್ಲಿ ನಾವು ಹಿಂದೂಗಳು ಭಗವದ್ಗೀತೆನೇ ಓದ್ಬೋದು, ಮುಸಲ್ಮಾನರು ಕುರಾನ್ ಓದ್ಬೋದು, ಕ್ರಿಶ್ಚಿಯನ್ರು ಬೈಬಲ್ ಓದ್ಬೋದು. ಆದ್ರೆ ಮನೆಯಿಂದ ಹೊರಗೆ ಬಂದ್ರೆ ಒಂದು ಸಣ್ಣ ವಿಚಾರ ಬಂತು ಅಂದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮಾತ್ರ ಅವರಿಗೆ ಪ್ರೊಟೆಕ್ಷನ್ ಇದೆ ಹೊರತಾಗಿ ಬೇರೆ ಯಾವ ಗ್ರಂಥದಿಂದ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ, ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ, ಜಾರಕಿಹೊಳಿ ಸಾಹೇಬ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ಕೂಡ ಸಮ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನೇನು ಅಂಬೇಡ್ಕರ್ ಅವರ ಒಂದು ಭಾವನೆಯಿಂದ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ಭಾರತ ದೇಶದಲ್ಲೇ ಮೊದಲ ತಾಲೂಕು ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೂ ಸ್ಮಾರ್ಟ್ ಕ್ಲಾಸ್ ಇರತಕ್ಕಂಥದ್ದು ರಾಣೆಬೆನ್ನೂರು ತಾಲೂಕು ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಕ್ಕಳು ಆಗ್ಲೇ ಹೇಳ್ತಾ ಇದ್ರು, ಹಿಂದಿನ ಭಾಷಣಕಾರರು, ನಮ್ಮ ಮಕ್ಕಳು ದಲಿತ ಮಕ್ಕಳು ಕೂಡ IAS ಅಧಿಕಾರಿಗಳಾಗಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಕೂಡ ಉನ್ನತ ಹುದ್ದೆಗಳನ್ನು ತಗೋಬೇಕು ಅಂತ ಏನು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾನೀಗಾಗಲೇ ನನ್ನ ಶಾಸಕರ ಅನುದಾನಿನ 10 ಕೋಟಿ 5 ವರ್ಷದಲ್ಲಿ ಎಲ್ಲವನ್ನು ಶಿಕ್ಷಣಕ್ಕೆ ಮೀಸಲಾಗಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ 90 ಹಳ್ಳಿಗಳಿದ್ದಾವೆ. 90 ಹಳ್ಳಿಯಲ್ಲೂ ಕೂಡ ಡಿಜಿಟಲ್ ಲೈಬ್ರರಿಯನ್ನು ಅಳವಡಿಕೆ ಮಾಡಿ ಪ್ರತಿಯೊಬ್ಬರು ಕೂಡ IAS ಅಧಿಕಾರಿಗಳು ಆಗಲಿ ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಾರಕಿಹೊಳಿ ಸಾಹೇಬರ ಆಶಾಭಾವನೆಯಂತೆ ಎಲ್ಲರೂ ಸುಶಿಕ್ಷಿತರಾದರೂ ಮಾತ್ರ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಅನ್ನೋ ವಿಚಾರವಾಗಿ ನಾನು ಮಾಡಿದ್ದೆ. ಅದೇ ರೀತಿ ಎಲ್ಲ ಹೈಸ್ಕೂಲ್ಗಳು ಕೂಡ, ಎಲ್ಲ ಸರ್ಕಾರಿ ಹೈಸ್ಕೂಲ್ಗೂ ಕೂಡ ನಾನು ರೋಬೋ ಟೀಚರ್ ಅನ್ನು ಕೊಟ್ಟು ಅದರ ಮುಖೇನ ಎಲ್ಲರನ್ನು ವಿದ್ಯಾವಂತರಾಗಿ ಮಾಡೋಣ. ಶಿಕ್ಷಣದಿಂದ ಮಾತ್ರ ಸಮಾನತೆ, ಶಿಕ್ಷಣವಿದ್ದರೆ ಮಾತ್ರ ಗೌರವ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ಈ ಶಿಕ್ಷಣ ಜ್ಞಾನ ಅಂಬೇಡ್ಕರ್ ಅವರಿಗೆ ಎಷ್ಟು ಕಷ್ಟವಾಗಿ ಸಿಕ್ತು ಅಂತ ಆಗಲೇ ನಮ್ಮ ಆಂಜನೇಯ ಸಾಹೇಬರು ಹೇಳಿದರು. ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಅವರು 5ನೇ ವಯಸ್ಸಿನಲ್ಲೇ ತಮ್ಮ ತಾಯಿಯನ್ನು ಕಳ್ಕೊಂಡ್ರು. ಅಂಬೇಡ್ಕರ್ ಸಾಹೇಬ್ 22ನೇ ವಯಸ್ಸಿನಲ್ಲಿ ಅವ್ರ ತಂದೆಯನ್ನು ಕಳ್ಕೊಂಡ್ರು. ಮುಂದೆ ಅವರ ಮಡದಿಯನ್ನು ಕಳ್ಕೊಂಡ್ರು.
ಅದಾದ್ಮೇಲೆ ಅವ್ರ 4 ಮಕ್ಕಳನ್ನು ಕಳ್ಕೊಂಡ್ರು ಕೂಡ ಅವರು ಎದೆಗುಂದದೆ ನನ್ನ ಮಕ್ಕಳಿಗೆ ಇಲ್ಲದೇ ಇದ್ರೇನಾಯ್ತು, ಭಾರತ ದೇಶದ ಎಲ್ಲ ಮಕ್ಕಳಿಗೂ ಸಮಾನತೆಯನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು ಅಂತ ಹೇಳಿ ಅಷ್ಟೆಲ್ಲ ನೋವಿನಲ್ಲೂ ಕೂಡ ಈ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಅಂತವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಅಷ್ಟೇ ಅಲ್ಲ, ನನ್ನ ಪುಣ್ಯ ಅಂತ ಕೂಡ ನಾನು ಭಾವಿಸ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಾಗಿದ್ದೆ. ಜೊತೆಗೆ ನಾನು ಬಹಳ ದೊಡ್ಡ ಅಭಿಮಾನಿ ನಮ್ಮ ಜಾರಕಿಹೊಳಿ ಸಾಹೇಬರು. ಅವ್ರಿಗೆ ಗೊತ್ತಿಲ್ಲ ನಾನು ಒಂದು ಮುನಿ ಏಕಲವ್ಯ ಇದ್ದಂಗೆ, ಅವ್ರಿಗೆ ಗೊತ್ತಿಲ್ಲ ನಾನು ಎಷ್ಟು ಅವರ ಅಭಿಮಾನಿ ಅಂತ ಹೇಳಿ. ಯಾಕಂದ್ರೆ ಅವರ ಮಾನವ ಬಂಧುತ್ವ ನನ್ನ ಮನಸ್ಸಿಗೆ ನಿಜವಾಗ್ಲೂ ನಾಟಿದೆ. ಅವ್ರು ಏನು ಈ ಮೂಢನಂಬಿಕೆ ಹೋಗಲಾಡಿಸಲು ನಮ್ಮ ಏನು ಸಮಾಜದಲ್ಲಿ ಸ್ಮಶಾನದಲ್ಲಿ ಹೋಗಿ ಊಟ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದಾಗ ನಾನು ಅವತ್ತೇ ಅವರ ಅಭಿಮಾನಿ ಆದೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಿದೆ. ಆ ಸಮಾನತೆಯಲ್ಲಿ ಕೂಡ ನಾನು ಕೂಡ ನನ್ನ ಅಳಿಲ ಸೇವೆಯನ್ನು ಸಮಾನತೆಯನ್ನು ನಮ್ಮ ತಾಲೂಕಿನಲ್ಲಿ ಆದರೂ ತರೋಣ ಸದ್ಯಕ್ಕೆ ಅನ್ನೋ ವಿಚಾರವಾಗಿ ನಾನು ಕೂಡ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ, ಜಾರಕಿಹೊಳಿ ಅವರ ವಿಚಾರವಾಗಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರವಾಗಿ ಸಮಾನತೆಯನ್ನು ನನ್ನ ತಾಲೂಕಿಗೆ 2.5 ವರ್ಷದಲ್ಲಿ ಕೊಟ್ಟಿದ್ದೀನಿ, ನಾನು ನಂಬಿದ್ದೀನಿ, ನನಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಕೊನೆಯದಾಗಿ ಜಾರಕಿಹೊಳಿ ಸಾಹೇಬರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಏನಂತಂದ್ರೆ ನಮ್ಮ ರಾಣೆಬೆನ್ನೂರಲ್ಲಿ 10 ವರ್ಷದಿಂದ ಒಂದು ದೊಡ್ಡ ಬಿಲ್ಡಿಂಗ್ ಅದು ಖಾಲಿ ಇದೆ. 40 ವಿದ್ಯಾರ್ಥಿಗಳಿಗೆ ರೂಮ್ ಇದಾವೆ, 40 ರೂಮ್ ಇದಾವೆ. 80 ಜನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡಬಹುದು ಅಂತ ಒಂದು ಗೌರ್ಮೆಂಟ್ ಸರ್ಕಾರಿ ಬಿಲ್ಡಿಂಗ್ ಅನ್ನ ತಾವು ನಮ್ಮ ಮಕ್ಕಳಿಗೆ ಏನು ಈ ಕೌಶಲ್ಯಗಳನ್ನು ಕಲಿಸುವಲ್ಲಿ ಏನು ತಾವು ತಮ್ಮ ಕ್ಷೇತ್ರದಲ್ಲಿ ಮಾಡಿದಿರಿ ಆ ರೀತಿ ಇಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು, ಜೊತೆಗೆ ನಾನಾಗಲೇ ಕಲಿಗಾಪಲ್ಲಿ ಬರಬೇಕಾದ್ರೆ ಹೇಳಿದ್ದೆ, ಮತ್ತೊಮ್ಮೆ ಹೇಳಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯಲ್ಲೇನೆ ಅತಿ ದೊಡ್ಡ ತಾಲೂಕು, ದೊಡ್ಡ ನಗರ ಅಂತಂದ್ರೆ ರಾಣೆಬೆನ್ನೂರು ನಗರ. ಇದು 4 ಜಿಲ್ಲೆಗೆ ಹೋಗ್ತಕ್ಕಂಥ ಒಂದು ನಗರ ಆಗಿರೋದ್ರಿಂದ ಇಲ್ಲಿ ರಿಂಗ್ ರೋಡಿನ ಅವಶ್ಯಕತೆ ಇದೆ. ದಯಮಾಡಿ ತಾವು ಅದನ್ನ ಇಲ್ಲಿ ಮಾಡಿಕೊಟ್ರೆ ಈ ಊರಿಗೆ ಒಂದು ಹೊಸ ಅವತಾರವನ್ನು ಕೊಟ್ಟಂಗಾಗುತ್ತೆ. ದಯಮಾಡಿ ಇದಕ್ಕೂ ಕೂಡ ಮನ್ನಿಸಿ. ನಾನು ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಡೀತಾ ಇದ್ದೀನಿ, ಎಲ್ಲರನ್ನೂ ಸುಶಿಕ್ಷಿತರನ್ನಾಗಿ ಮಾಡ್ತಾ ಇದ್ದೀನಿ, ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ.